ಹಾಯ್ ಎಲ್ಲರಿಗೂ ನಮಸ್ಕಾರ. ನಾ ಇವತ್ತು ಬಬ್ಲಾದಿಗೆ ನಡ್ಕೋತ ಹೊಂಟೀನಿ. ಮುದೋಳ್ ಟು ಬಬ್ಲಾದಿ. ಅಲ್ಲಿ ನಮ್ಮ ಫ್ರೆಂಡ್ಸ್ ಬರಾಕತ್ತಾರ. ಇಲ್ಲಿ ಹರೀಶ್ ನಮ್ಮ ತಮ್ಮ ಅದಾನ ಮತ್ತು ರಾಜೇಶ್ವರಿ ಅದಾಳ. ಮುಂದೆ ಅಲ್ಲಿ ಗಾಡಿ ಐತಿ, ನಮ್ಮ ಬ್ಯಾಗ್ ಎಲ್ಲ ಇಡಾಕಂತ ಹೇಳಿ. ಮತ್ತು ಇಲ್ಲೆಲ್ಲ ನಮ್ಮ ಫ್ರೆಂಡ್ಸ್ ಬರಾಕತ್ತಾರ. ನೋಡು ಬರ್ರಿ ಯಾರ್ಯಾರು ಬರತ್ತೆ ತೋರಿಸ್ತೀನಿ. ಹೇಳ್ರಿ ಅಕ್ಕ. ಸದಾಶಿವ ಬಬಲಾದಿ ಅಕ್ಕಾಕಿ ಶಿವ ಪಾರ್ವತಿ ನಮ್ಮವ್ವಾರಿ ನಮ್ಮ ಮಗಳ್ರಿ ಇವರು. ನನ್ನ ಮುದ್ದಿನ ಪ್ರೀತಿಯ ಮಗಳು, ನಮ್ಮ ಮುದ್ದಿನ ಅವ್ವ, ಅಚ್ಚುಮೆಚ್ಚಿನ ಮಗಳು. ಈಗ ನಾವು ನಮ್ಮ ಮುದೋಳ ದಾಟಿ ಬಂದ್ವಿ. ಅಲ್ಲೇ ರೋಡ್ ಒಳಗೆ ಒಂದು ಗುಡಿ ಐತಿ, ಸೀಮಿ ಲಕ್ಕವ್ವ ಅಂತೇಳಿ. ಇದ ನೋಡ್ರಿ ಗುಡಿ. ಆಮೇಲೆ ಇಲ್ಲೇ ಸ್ವಲ್ಪ ಊಟ ಅದು ಮಾಡ್ಕೊಂಡು ಹೋಗ್ಬೇಕಂತ ಹೇಳಿ ಡಬ್ಬಿ ತಂದಿದ್ವಿ. ಎಲ್ಲರೂ ಸೇರಿ ಇಲ್ಲೇ ಊಟಕ್ಕೆ ಕೂತ್ವಿ. ಏನ್ ಇಡಾತಾಳ ತಕಿಗೆ ಗೊತ್ತಿಲ್ಲ ನೋಡ್ರಿ. ಜುನಕದ ಪಲ್ಯ ಇಡಾತಾಳು, ಉಪ್ಪಿಟ್ಟು ಐತನಾತ. ನೆಕ್ಸ್ಟ್ ನಾವು ಊಟ ಅದು ಮಾಡಿ ಎಲ್ಲ ಒಂದು ಸ್ವಲ್ಪ 5 ಮಿನಿಟ್ಸ್ ಕುಂತ ಆಮೇಲೆ ಜಾಗ ಬಿಟ್ವಿ. ನೆಕ್ಸ್ಟ್ ನಾವು ತಲುಪಿದ್ದ ಮಂಟೂರ. ಇದು ಮುದೋಳಿಂದ 12 ಕಿಲೋಮೀಟರ್ ಐತಿ. ಇದ ನೋಡ್ರಿ ನಮ್ಮ ಮಂಟೂರ್ ಒಳಗೆ ಒಂದು ಶಿವನ ಮೂರ್ತಿ ಐತಿ. ಅಲ್ಲಿ ಒಳಗಡೆ ಹೋಗ್ಬೇಕಾದ್ರೆ ಎಂಟ್ರೆನ್ಸ್ ಎಲ್ಲ ಹಿಂಗೈತಿ. ನೆಕ್ಸ್ಟ್ ಸ್ವಲ್ಪ ಕತ್ಲ ಐತಿಲ್ಲ, ಅಷ್ಟು ಕ್ಲಿಯರ್ ಆಗಿ ಕಾಣಿಸತಿಲ್ಲ ಅನಿಸ್ತೈತಿ. ಅಲ್ಲಿ ಶಿವನ ಕ್ಯಾಪ್ಚರ್ ಮಾಡಿ ಹಾಕಿ ನೋಡಿ. ಪ್ಯಾಷನ್ ಆ ವಿಡಿಯೋ ಮಾಡತ್ತನ. ಟೈಮ್ 12 ಆಗೈತಿ. ಮಂಟೂರು ದಾಟಿವಿ. ಇಲ್ಲೇ ಒಂದು ಅಂಗಡಿ ಬಂದಿವಿ. ಅಂಗಡಿ ಒಳಗ ಚಾಕ್ಲೇಟ್ ಅದಿಟ್ಟು ಅಂಗಡಿ ತೆಗ್ದಾರಂದ್ರೆ ಏನೋ ಐತೆ ಅದು ಹೇಳ್ಬೇಕು. ಎಷ್ಟು ಮಂದಿ ಗಿರಾಕ್ ಬಂದು ಗೊತ್ತೈತಿ ತಿಳ್ಕೊಂಡ್ಬಿಡು. ಲೆಕ್ಕ ಹಾಕ 10 ರೂಪಾಯಿ. ಏನ್ ತಗೋತ್ಯಾ? ಅಭಿ एक ಶಾಟ್ ದೇ. ನಮ್ಗ ಲೈಟ್ ಇಲ್ಲ, ಚಾರ್ಜ್ ಹಾಕತಿ ಎಲ್ಲರೂ ಬಕ್ಕೋರಿ. ಗೈಸ್ ನಾವೀಗ ಗನಿ ಊರಾಗದೀವಿ. ಬರೋಬ್ಬರ್ ಟೈಮ್ ಗಣಿ ಊರು 1:00 ಆಗೈತೆ. ಟೈಮ್ 1:00. ಬಂದೀವ್ರಿ. ಏನ್ ಮಾಡಿದ್ರಿ? ನಡೆದ ಸಾಕಾತು. ದೊಡ್ಡವರೆಲ್ಲ ಮುಂದೋದ್ರು ಕರೆ, ನಾವೇನ ಇಲ್ಲ ಉಳಿದ್ವಿ. ನೆಕ್ಸ್ಟ್ ಗಡಿ ಊರ್ ದಾಟಾನ 2 ಜೋಡ್ ಬಸವಣ್ಣ ಅಂತ ಹೇಳಿ ಒಂದು ಗುಡಿ ಇತ್ತ. ಅದ್ರ ಮುಂದೆ ನಾವು ಚಾ ಮಾಡ್ಬೇಕಂತ ಹೇಳಿ ಅಲ್ಲೇ ನಿಂತ್ವಿ, ಚಾ ಮಾಡಾಕತ್ವಿ. ಗೈಸ್ ನಾವು ನೆಕ್ಸ್ಟ್ ಗಣಿ ದಾಟಿ ಬಂದೀವಿ. ಕವಾಜ್ ಮಾಡಕತ್ತಿಲ್ಲ. ಗಣಿ ದಾಟಿ ಬಂದೀವಿ. ಎಲ್ಲರೂ ಒಂದು 10 ಮಿನಿಟ್ಸ್ ರೆಸ್ಟ್ ಮಾಡ್ಬೇಕಂತೇಳಿ ಮುಕ್ಕೊಂಡಿದ್ರು. ಬಟ್ ನಮಗೆ ನಿದ್ದೆ ಬರಲಿಲ್ಲ, ಅದಕ್ಕೆ ಆವಾಜ್ ಮಾಡ್ಕೊಂಡು ಕೂತಿದ್ವಿ. ಗನಿಯಿಂದ ನಾವು ನೆಕ್ಸ್ಟ್ ಹೋಗಿದ್ದ ಗಲ್ಗಲಿಗೆ. ಗಲ್ಗಲಿ ಒಳಗಿಂದ ವಿಡಿಯೋ ತೊಗೊಳಕ್ಕಾಗಲಿಲ್ಲ. ನೆಕ್ಸ್ಟ್ ನಾವು ಗಲ್ಗಲಿ ದಾಟಿ ಮುಂದಿನ ಊರಿಗೆ ಹೊಂಟೀವಿ. ಇದು ಮಾರ್ನಿಂಗ್ ಸನ್ರೈಸ್ ಆಗೋದು ನೋಡೋದ್ರೊಳಗಿನ ಖುಷಿನ ಬೇರೆ ಅಲ್ಲ. ಎಷ್ಟು ಮಸ್ತ್ ನೇಚರ್ ಎಲ್ಲ ಕಾಣತೈತಿ. ಹಕ್ಕಿ ಎಲ್ಲ ಎಷ್ಟು ಚಂದ ಹಾರಾಡಕತ್ತಾವು, ಎಷ್ಟು ಚಂದ ಐತಿ. ನೀವು ಇಲ್ಲಿ ನೋಡ್ಬೋದು. ಬರ್ರಿ ನಾನು ನಿಮ್ಗಿನ್ ಸನ್ರೈಸ್ ತೋರಿಸ್ತೀನಿ ಮಸ್ತ್ ಅಂತ. ನೋಡ್ರಿ ಎಷ್ಟು ಮಸ್ತ್ ಐತಿ. ನಾವೀಗ ಶಿರ್ಬುರಕ್ಕೆ ಬಂದೀವಿ. ಇಲ್ಲೇ ಹೊಳಿ ಒತ್ತು ಬಂದೈತಿ. ಅದ್ರೊಳಗೆ ಸ್ವಲ್ಪ ಕಾಲು ಭಾಳ ಉರಿಯಾತಿದ್ದು, ಅದಕ್ಕೆ ಸ್ವಲ್ಪ ಕಾಲು ತಕೊಂಡು ಹೋಗ್ಬೇಕಂತ ಬಂದೀವಿ. ಅಂದ್ರೆ ಕಾಲೊಳಗೂ ಚಪ್ಪಲ್ ಹಾಕ್ಕೊಲಾರ್ದನ ಹಂಗೆ ಹೋಗಿದ್ವಿಲ್ಲ ನಡ್ಕೊತ. ಕಲ್ಲು ಮತ್ತು ಚುಚ್ಚಿ ಸ್ವಲ್ಪ ಕಾಲು ಭಾಳ ಉರಿಯಾಕತ್ತಿದ್ದು. ಅದ್ರ ಸಂಬಂಧ ಸ್ವಲ್ಪ ತಂಪಾಗಲಿ ಅಂತೇಳಿ ಕಾಲು ತೊಳ್ಕೊಳಕಂತೇಳಿ ಬಂದ್ವಿ. ನೆಕ್ಸ್ಟ್ ನಾವಿಲ್ಲಿ ಒಂದು ಊರು ತಲುಪಿದ್ವಿ. ಊರೊಳಗೆ ಅಂದ್ರೆ ಹಳ್ಳಿ ಒಳಗೆ ಮುಂಜಾನೆ ಎಲ್ಲರೂ ಯಾವ ರೀತಿ ಕೆಲಸ ಮಾಡಕತ್ತಾರ, ಎಲ್ಲರೂ ಅವ್ರವ್ರ ಕೆಲಸದೊಳಗೆ ಹೆಂಗೆ ತೊಡ್ಕೊಂಡಾರ ಅಂತೇಳಿ ನೀವು ಇಲ್ಲಿ ನೋಡ್ಬೋದು. ನಾವು ನೆಕ್ಸ್ಟ್ ಇಲ್ಲಿ ಹೋಗ್ಬೇಕಾದ್ರೆ ಮಹಾಲಕ್ಷ್ಮಿ ದೇವಸ್ಥಾನ, ಶಿರ್ಬುರ್ ಒಳಗಿಂದ ಮಹಾಲಕ್ಷ್ಮಿ ದೇವಸ್ಥಾನ ಇದೈತಿ, ನೀವು ಇಲ್ಲಿ ನೋಡ್ಬೋದ.
ಮುಂಜಾನೆ ಮಂಜು ಈ ಹಳ್ಳಿಯೊಳಗಿನ ಸೊಗಡು ಹೆಂಗೈತಿ ಅಂತ ಹೇಳಿ ನೀವು ಇಲ್ಲಿ ನೋಡ್ಬೋದು. ರನ್ನಿಂಗ್ ಮಾಡ್ಕೋತ ಬರಾಕತ್ತಾರ ನೋಡ್ರಿ. ಎಲ್ಲಾರ್ಕಿಂತ ಫಸ್ಟ್ ಹೋಗಿ ನಾವು ತಲುಪಬೇಕನ್ನೋದಿತ್ತು. ಅದರ ಸಂಬಂಧ ಸ್ವಲ್ಪ ಎಲ್ಲಾರ್ಕಿಂತ ಜಲ್ದಿ ಹೋಗ್ಲಿ ಅಂತ ಓಡಾತ್ವಿ. ನೆಕ್ಸ್ಟ್ ಇಲ್ಲಿ ನೋಡ್ರಿ ಎತ್ತುಗಳು ಹೆಂಗೆ ಬರಾಕತ್ತಾವು. ಅಲ್ಲಿ ಒಂದು ಕುದ್ರಿನೂ ಐತಿ ಅದ್ರ ಜೊತೆ. ನಾವೀಗ ಬಬ್ಲಾದಿ ಊರೊಳಗೆ ಬಂದ್ವಿ. ನೋಡ್ರಿ ಇದ ನಮ್ಮ ಬಬ್ಲಾದಿ ಸದಾಶಿವ ಮುತ್ಯಾನ ಮಠ. ಎಲ್ಲರೂ ಪಾಳೆ ಹಚ್ಚಾರು. ಆಲ್ರೆಡಿ ಟೈಮ್ 7 ಆಗಿತ್ತು. ನಾವು ನೈಟ್ 8 ಗಂಟೆಗೆ ಬಿಟ್ಟಿದ್ವಿ. ಮಾರ್ನಿಂಗ್ 7 ಅನ್ನಕ್ಕೆ ಇಲ್ಲಿ ಹೋಗಿ ಮುಟ್ಟಿದ್ವಿ. ಬರ್ರಿ ನಿಮ್ಗೆ ಸದಾಶಿವ ಅಜ್ಜ ಅಂದ ದರ್ಶನ ಮಾಡಿಸ್ತೀನಿ. ಇಲ್ಲಿಗೆ ಇವತ್ತಿನ ಬ್ಲಾಗ್ ಮುಗೀತಾ. ಹೆಂಗಾಗೈತೆ ಅಂತ ಎಲ್ಲರೂ ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು.